ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಕುರಿತು ಒಂದು ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಸೊ 23ನೇ ಕಂತಿನ ಹಣ ಬಿಡುಗಡೆ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದೀಪಾವಳಿ ಹಬ್ಬಕ್ಕೆ 2000 ಹಣ ಆದರೆ ಜಮಾ ಆಗಿದೆ. ದೀಪಾವಳಿ ಹಬ್ಬಕ್ಕೆ ಯಾವ ಕಂತಿನ ಹಣ ಜಮಾ ಆಗಿದೆ, ಯಾರಿಗೆ ಜಮಾ ಆಗಿದೆ, ನಿಮಗೆ ಯಾಕೆ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಖಂಡಿತವಾಗ್ಲೂ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನು ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದೀಪಾವಳಿ ಹಬ್ಬಕ್ಕೆ ಯಾವ ಕಂತಿನ ಹಣ ಜಮಾ ಆಗಿದೆ ಏನು ಅಂತ ಹೇಳಿಬಿಟ್ಟು ಅಪ್ಡೇಟನ್ನು ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬಕ್ಕಿಂತ ಮುಂಚಿತವಾಗಿ 22ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ. ಸೊ ಅದು ಯಾವಾಗ ಅಂತ ಅಂದರೆ ದಸರಾ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇನೇ 22ನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಶುರು ಆಗುತ್ತೆ, ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಹಂತವಾಗಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಸೊ ಪ್ರತಿಯೊಬ್ಬರು ಕಮೆಂಟ್ಸನ್ನು ಮಾಡ್ತಾರೆ, 22ನೇ ಕಂತಿನ ಹಣ ನನಗೆ ಬಂದಿದೆ ಅಂತ ಹೇಳಿಬಿಟ್ಟು. ಬಟ್ ಒಂದು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದ 1-2 ದಿನ ಆದಮೇಲೆ ಅದರ ಒಂದು ಪ್ರೋಸೆಸ್ ಆದರೆ ಸ್ಟಾಪ್ ಆಗುತ್ತೆ. ಕೆಲವೊಂದಿಷ್ಟು ಕಾರಣಾಂತರಗಳಿಂದ 22ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾದರೆ ಜಮಾ ಆಗೋದಿಲ್ಲ. ಅದಾದರೆ ಫುಲ್ಲಿ ಪೆಂಡಿಂಗ್ ಆದರೆ ಇರುತ್ತೆ. ಈಗ ಸ್ಟಾರ್ಟಿಂಗು ಜಮಾ ಆಗೋದಕ್ಕೆ ಶುರು ಆದಾಗ 40% ಆಫ್ ದಿ ಫಲಾನುಭವಿಗಳಿಗೆ ಬರುತ್ತೆ. ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೂ ಪೆಂಡಿಂಗ್ ಇತ್ತು. ಬಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೆ ಒಂದಿಷ್ಟು ಡೇಸ್ ಆದಮೇಲೆ ಗುಡ್ ನ್ಯೂಸನ್ನು ಕೊಡ್ತಾರೆ. ಸೊ ಆ ಗುಡ್ ನ್ಯೂಸನ್ನು ಯಾವಾಗ ಕೊಟ್ಟಿದ್ದಾರೆ ಏನು ಅಂತ ಅಂದರೆ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸನ್ನು ಕೊಡ್ತಾರೆ. ಪೆಂಡಿಂಗ್ ಇರುವಂತಹ 22ನೇ ಕಂತಿನ ಹಣ ಎಲ್ಲ ಹಣನೂ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡ್ತಾರೆ. ಜಮಾ ಆಗುವಂಥ ಪ್ರೋಸೆಸ್ಸು ಅವತ್ತಿಂದನೇ ಶುರು ಮಾಡ್ಕೋತಾರೆ. ದೀಪಾವಳಿ ಹಬ್ಬಕ್ಕೆ 2,000 ಹಣ ಆದರೆ ಜಮಾ ಆಗಿದೆ. ಅದು ಯಾರಿಗೆ ಜಮಾ ಆಗಿದೆ ಅಂತ ಅಂದರೆ 22ನೇ ಕಂತಿನ ಹಣ ಯಾರಿಗಾದರೆ ಪೆಂಡಿಂಗ್ ಇತ್ತು ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ನಿಮಗೇನಾದರೂ ಲಿಟಲ್ ಬಿಟ್ ಕನ್ಫ್ಯೂಸ್ ಇದ್ದರೆ ಯಾವ ಕಂತಿನ ಹಣ ಬರ್ತಿದೆ ಹೋಗ್ತಿದೆ ಅಂತ ಹೇಳಿಬಿಟ್ಟು, ಸೊ ನಿಮಗೆ ಬಂದುಬಿಟ್ಟು ನೋಡಿ, ಅಕ್ಟೋಬರ್ ತಿಂಗಳಲ್ಲಿ 22ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಶುರು ಆಯಿತು. ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗೋದಕ್ಕೆ ಶುರು ಆದಾಗ ನಿಮಗೇನಾದರೂ ಬಂದಿಲ್ಲ ಅಂತ ಅಂದರೆ ದೀಪಾವಳಿ ಹಬ್ಬದ ಟೈಮಲ್ಲಿ ಏನೇ ಒಂದು ಹಣ ಜಮಾ ಮಾಡ್ತಾರೆ ಅದು ಬಂದುಬಿಟ್ಟು ನಿಮಗೆ 22ನೇ ಕಂತಿನ ಹಣ ಆದರೆ ಆಗಿರುತ್ತೆ. ಸೊ 22ನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇದುವರೆಗೂ ಸಹ ಜಮಾ ಆಗ್ತಾನೆ ಇದೆ. ಸೊ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಸರ್ಕಾರದ ಕಡೆಯಿಂದ ಹಂತವಾಗಿ ಜಮಾ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಏನಾದರೂ ನಿಮಗೆ ಪೆಂಡಿಂಗ್ ಇದ್ದರೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ನಿನ್ನೆನೂ ಜಮಾ ಆಗಿದೆ ಆ್ಯಂಡ್ ಇವತ್ತೂ ಸಹ ಜಮಾ ಆಗಿದೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಿರುವಂತಹ ವೆರಿ ಗುಡ್ ನ್ಯೂಸ್ ಏನು, ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದರೆ ಸರ್ಕಾರದ ಕಡೆಯಿಂದ 23ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಿದ್ದಾರೆ. ಜಮಾ ಇನ್ನೂ ಆಗ್ತಿಲ್ಲ, ಬಟ್ ಸರ್ಕಾರದ ಕಡೆಯಿಂದ ಹಣ ಆದರೆ ಬಿಡುಗಡೆ ಮಾಡಿದ್ದಾರೆ. ಸೊ ಇದರ ಒಂದು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಅಂದರೆ, ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಆದರೆ ಬಿಡುಗಡೆ ಮಾಡಿರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಒಂದು DBT ಪ್ರೋಸೆಸ್ ಅಂತ ಏನಿದೆ, ಈ ಒಂದು DBT ಪ್ರೋಸೆಸ್ಸನ್ನು ಶುರು ಮಾಡಬೇಕು. ಆ DBT ಪ್ರೋಸೆಸ್ ಶುರು ಮಾಡೋದಕ್ಕೆ ಎಲ್ಲ ಥರದ ಸಿದ್ಧತೆಗಳನ್ನು ನಡೆಸ್ಕೊಡ್ತಿದ್ದಾರೆ. ಸೊ ಹಾಗಾಗಿ ನಿಮಗಿದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 22ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ ಅದು ಬರುತ್ತೆ. ಅದಾದಮೇಲೆ 23ನೇ ಕಂತಿನ ಹಣ ಬರುತ್ತೆ. ಈಗಾಗಲೇ 22ನೇ ಕಂತಿನ ಹಣ ಜಮಾ ಆಗಿರುವಂತಹ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ಬಂದುಬಿಟ್ಟು ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಜಮಾ ಆದರೆ ಆಗುತ್ತೆ. 23ನೇ ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಇದೊಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ DBT ಪ್ರೋಸೆಸ್ ಬಂದುಬಿಟ್ಟು ಯಾವ ಟೈಮಲ್ಲಿ ಆದ್ರೂ ಸಹ ಜಮಾ ಮಾಡ್ಬೋದು. ನಿಮಗೆ ಖಂಡಿತವಾಗ್ಲೂ ಸಹ ಏನು ಅಂತ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಈಗ 22ನೇ ಕಂತಿನ ಹಣ ಬಂದಿದೆ. 23ನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ನವೆಂಬರ್ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರೆ. ರೀಸನ್ ಇಷ್ಟೇ, ಈಗಾಗಲೇ ಒಂದು ಹಣ ಬಿಡುಗಡೆ ಮಾಡಿರೋದ್ರಿಂದ ಒಂದ್ಸಲಿ ಪ್ರೋಸೆಸ್ ಶುರು ಮಾಡಿದ್ರು ಅಂತ ಅಂದರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂಥದ್ದು. ಸೊ ಈ 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಎಲ್ರಿಗೂ ಒಂದೇ ದಿನ ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಅದೇನಿಲ್ಲ ಅಂತ ಅಂದ್ರೂ 10ರಿಂದ 15 ದಿನಗಳ ಕಾಲಾವಕಾಶ ತಗೊಳ್ಳುವಂಥದ್ದು. ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್
ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ವಲ್ಪ ಟೈಮನ್ನು ತಗೊಳುತ್ತೆ. ಆ್ಯಂಡ್ ಇದು ಹಂತವಾಗಿ ಬ್ಯಾಚ್ ವೈಸು ಜಮಾ ಮಾಡ್ತಾ ಹೋಗ್ತಾರೆ. ಈ ದಿನ ಈ ಜಿಲ್ಲೆಗಳಿಗೆ ಜಮಾ ಮಾಡಬೇಕು, ಇನ್ನೊಂದು ದಿನ ಇಷ್ಟು ಜಿಲ್ಲೆಗಳಿಗೆ ಜಮಾ ಮಾಡಬೇಕು ಅನ್ನುವಂಥದ್ದು ಏನಿರೋದಿಲ್ಲ. ಬ್ಯಾಚ್ ವೈಸು ಪ್ರತಿನಿತ್ಯನೂ ಸಹ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆದರೆ ಆಗ್ತಾ ಇರುತ್ತೆ. 23ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿರುವಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸು, ನಿಮಗೆ ಅತಿ ಶೀಘ್ರದಲ್ಲೇ DBT ಪ್ರೋಸೆಸ್ಸು ಶುರು ಮಾಡ್ತಾರೆ. DBT ಪ್ರೋಸೆಸ್ಸು ಒನ್ಸು ಶುರು ಮಾಡಿದಾದಮೇಲೆ ಖಂಡಿತವಾಗ್ಲೂ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ ನಿಮಗೆ 23ನೇ ಕಂತಿನ ಹಣ ಏನಾದರೂ ಜಮಾ ಆಗಿದೆಯಾ ಅಥವಾ 23ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ ಏನು ಅಂತ ಹೇಳಿಬಿಟ್ಟು. ಜೊತೆಗೆ ನಿಮಗೆ ಇಲ್ಲಿ BPL ಕಾರ್ಡ್ ಫಲಾನುಭವಿಗಳಿಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಇರುವಂಥದ್ದು, ಒಂದಿಷ್ಟು ಹೊಸ ರೂಲ್ಸ್ ಆದರೆ ಒಂದು ಹೊಸ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ಆ ವಿಡಿಯೋನ ಈಗಾಗಲೇ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ವಿ. ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಪಿನ್ ಮಾಡಿರ್ತೀನಿ, ಹೋಗಿ ವಾಚ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.